ಮೈಸೂರಿನ ಕರ್ನಾಟಕ ಬ್ಯಾಂಕ್ಗೆ ಗ್ರಾಹಕನ ಸೋಗಿನಲ್ಲಿ ಬಂದು 23 ಲಕ್ಷ ರೂಪಾಯಿ ದರೋಡೆ ಮಾಡಿದ್ದ ತಂಡವನ್ನು ಮೈಸೂರಿನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 16 ಲಕ್ಷ ರೂಪಾಯಿ ನಗದು 18 ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬ್ಯಾಂಕ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದ ದೃಶ್ಯಗಳ ಸುಳಿಯಿಂದ ಪೊಲೀಸರು ಪತ್ತೆ ಕಾರ್ಯ ನಡೆಸಿದ್ರು. ಆರೋಪಿಗಳೆಲ್ಲ ತಮಿಳುನಾಡಿನ ತಿರುಚಿ ಗ್ರಾಮದವರು ಎಂದು ಪೊಲೀಸರು ತಿಳಿಸಿದ್ದಾರೆ. ನಾಡಿನೆಲ್ಲೆಡೆ ನಾಗದೇವನಿಗೆ ಹಾಲೆರೆದು ನಾಗರ ಪಂಚಮಿ ಆಚರಿಸಿದರೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಬಸವ ಪಂಚಮಿಯ ಸಂಭ್ರಮ. ಕ್ರಾಂತಿಯೋಗಿ ಬಸವಣ್ಣನವರ 816ನೇ ವರ್ಷದ ಐಕ್ಯ ದಿನದ ಅಂಗವಾಗಿ ಬಸವ ಪಂಚಮಿ ಆಚರಿಸಲಾಯಿತು. ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ತಲ್ಲೀನರಾಗಿ ಭಕ್ತರು ಪ್ರಾರ್ಥನೆ ಸಲ್ಲಿಸಿದರು. ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಸೇರಿದಂತೆ ಇತರೆ ರಾಜ್ಯಗಳಿಂದಲೂ ಭಕ್ತರು ಪಂಚಮಿಗೆ ಆಗಮಿಸಿದರು. ಬಸವ ಧರ್ಮ ಪೀಠದ ಸದಸ್ಯರು ಪ್ರತಿ ವರ್ಷ ಈ ಆಚರಣೆಯನ್ನ ನಡೆಸಿಕೊಂಡು ಬಂದಿದ್ದಾರೆ. ಇದು ಗುರುಬಸವಣ್ಣನವರ ಒಂದು ಲಿಂಗೈಕ್ಯ ದಿನ, ಪರಮ ಪವಿತ್ರವಾದಂಥ ದಿನ. ಅಪ್ಪ ಬಸವಣ್ಣನವರು ಇಹಲೋಕವನ್ನು ತ್ಯಜಿಸಿ ಉರಿಯುಂಡ ಕರ್ಪೂರದಂತೆ ಪರಮಾತ್ಮನಲ್ಲಿ ಒಡೆವರೆದು ಒಂದಾದಂಥ ದಿನ. ಇಂಥ ದಿನವನ್ನು ನಾವು ಬಸವ ಪಂಚಮಿ ಅಂತೇಳಿ ದಟ್ಟ ಕಾನನದ ನಡುವೆ ಸುಂದರ ಪರಿಸರ, ಪ್ರಕೃತಿಯ ಮಡಿಲಲ್ಲಿ ಸಸ್ಯಕಾಶಿಯ ಉದಯ, ಅಮೂಲ್ಯ ಜೀವರಾಶಿಗಳ ನಡುವೆ ಆರೋಗ್ಯ ಆಹ್ಲಾದದ ಅನುಭವ ನೀಡೋ ಪಾರ್ಕ್. ಇದೆಲ್ಲದರ ನಡುವೆ ತಾಯಿ ಅಧಿದೇವತೆಯನ್ನ ಕಣ್ತುಂಬಿಕೊಂಡು ಆಕೆಯ ಆಶೀರ್ವಾದ ಪಡೆಯೋ ಅವಕಾಶ. ಇಂತಹ ಅಪರೂಪದ ಅವಕಾಶ ಇರೋದು ದೈವಿ ವನದಲ್ಲಿ. ಈ ವನ ಎಲ್ಲಿದೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಸುತ್ತಲೂ ಕಾನನ, ಸುಂದರ ಪರಿಸರ, ಇದುವೇ ಸಸ್ಯ ಕ್ಷೇತ್ರ. ಅಂದಹಾಗೆ ಇದು ಇರೋದು ಸಾಂಸ್ಕೃತಿಕ ರಾಜಧಾನಿಯ ಅಧಿದೇವತೆಯ ಮಡಿಲಲ್ಲಿ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ತಾವರೆಕಟ್ಟೆ ಅರಣ್ಯ ಪ್ರದೇಶದ ಸುಮಾರು 30 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ಈ ಪಾರ್ಕ್ನ ಹೆಸರು ದೈವೀವನ, ಅಂದ್ರೆ ದೇವರ ಕಾಡು. ಬೆಟ್ಟದ ತಪ್ಪಲಿನಲ್ಲಿ ನಿರ್ಮಾಣವಾಗುತ್ತಿರುವ ಈ ಪಾರ್ಕ್ನಲ್ಲಿ ಆರೋಗ್ಯದ ಜೊತೆ ಆಹ್ಲಾದ ಅನುಭವ ನೀಡುವ ಸಸಿಗಳನ್ನ ಬೆಳೆಸಲಾಗ್ತಾ ಇದೆ. ಫಸ್ಟ್ ಕಟ್ಟಡ ಎಲ್ಲ ಮಾಡಿಬಿಟ್ಟು ಆಮೇಲೆ ಮೇಲೆ ಎಷ್ಟು ಎಸ್ಟಿಮೇಟ್ ಇದೆ ಅಷ್ಟಕ್ಕೆ ಕಟ್ಟಡ ಮಾಡಿದ್ದೀವಿ. ಆಮೇಲೆ ಟರ್ಪಿಂಗು ಎಸ್ಟಿಮೇಟ್ ಬಂದಿದೆ, ಟರ್ಪಿಂಗ್ ಹಾಕ್ಸಿದ್ವಿ. ಅಷ್ಟು ಮಾಡಿದ್ದಾರೆ. ಆಮೇಲೆ ಇದು ಗಿಡಗಳು ಹಾಕ್ಸಿದ್ದಾರೆ, ಜಾತಿ ಗಿಡ ಎಲ್ಲ. ಅದು ಚೆನ್ನಾಗಿ ಮಾಡಿಸ್ಬೇಕು ಅಂತ ಇದ್ದಾರೆ. ಎಸ್ಟಿಮೇಟ್ ಚೆನ್ನಾಗಿದೆ. ದೈವೀವನಕ್ಕಾಗಿ ನಿತ್ಯ 20 ಮಂದಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಗಿಡಗಳ ಪೋಷಣೆಗೆ 20 ಸಣ್ಣ ಹಾಗೂ 8 ದೊಡ್ಡ ಕೆರೆಗಳನ್ನು ನಿರ್ಮಿಸಲಾಗಿದೆ. ದೇವಿಯ ದರ್ಶನಕ್ಕೆ ಬಂದವರ ಆಯಾಸ ತಣಿಸುವ ತಾಣವಾಗಲಿದೆ. 9 ಗಂಟೆ ಬಿಡ್ತೀವಿ ಸರ್ ಕೆಲಸಕ್ಕೆ, ಮತ್ತು ಸಂಜೆ 5 ಗಂಟೆವರೆಗೂ ಮಾಡ್ತೀವಿ. ಮತ್ತು ನಮ್ಗಿಷ್ಟ ಕೆಲಸ ಮಾಡೋಕ್ಕೆ, ದೇವ್ರದ್ದು ಕಾರ್ಯ ಇದು ಎಲ್ಲ ಗೆಸ್ಟ್ ಹೌಸ್ ಥರ ಮಾಡ್ತಾರೆ ಸರ್. ಹುಲ್ಲು ಇಲ್ಲಿ ನಾವು ಇದು ಎಪ್ಪಾಕ್ತೀವಿ, ಶೋಗೆ ಎಲ್ಲ ಇದು ಮಾಡ್ತೀವಿ. ಒಟ್ಟಾರೆ ಚಾಮುಂಡಿ ತಾಯಿಯ ಮುಡಿಗೆ ಹೋದವರು ದರ್ಶನ ಪಡೆದು ಬಂದ ಮೇಲೆ ಆಕೆಯ ಅಡಿಯಲ್ಲಿ ವಿಶ್ರಾಂತಿ ಪಡೆದು ಹೋಗಲು ಪಾರ್ಕ್ ನಿರ್ಮಾಣವಾಗ್ತಾ ಇದೆ. ಇದು ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗಿದೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು.